ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಉಂಟಾಗಿರುವ ಗೊಂದಲ ನಿವಾರಣೆಗೆ ಅರೆಭಾಷೆ ಹಾಗೂ ಕೊಡವ ಸಮುದಾಯಗಳ ನಾಯಕರು ಜೊತೆ ಸೇರಿ ಸಂಧಾನ ಮಾತುಕತೆಯ ಮೂಲಕ ಶಾಂತಿಯುತ ಪರಿಹಾರ ಕಂಡುಕೊಳ್ಳಲು ಮುಂದಾದರೆ ಆ ಸಭೆಯಲ್ಲಿ ತಾನು ಕೂಡ ಭಾಗಿಯಾಗುವೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಸ್ಪಷ್ಟಪಡಿಸಿದ್ದಾರೆ. ಕಳೆದ 1 ತಿಂಗಳ ಬೆಳವಣಿಗೆ ತನ್ನ ಮನಸ್ಸಿಗೆ ಅತೀವ ನೋವನ್ನುಂಟು ಮಾಡಿದೆ. ಎಲ್ಲರೂ ಶಾಂತಿಯನ್ನ ಕಾಪಾಡಬೇಕಾಗಿದೆ. ಸಂಧಾನ ಮಾತುಕತೆಯ ಮೂಲಕವೇ ಶಾಂತಿಯುತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಎರಡೂ ಸಮುದಾಯದವರು ಜೊತೆ ಸೇರಿ ನಡೆಸುವ ಸಭೆಯಲ್ಲಿ ತಾನೂ ಪಾಲ್ಗೊಳ್ಳುತ್ತೇನೆ. ಎಲ್ಲರೂ ಒಗ್ಗಟ್ಟಾಗಿ ಶಾಂತಿಯುತ ಶಾಶ್ವತ ಪರಿಹಾರ ಕಂಡುಕೊಳ್ಳೋಣ ಅಂತ ಶಾಸಕರು ಮನವಿ ಮಾಡಿದ್ದಾರೆ. ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಕೊಡಗು ಜಿಲ್ಲೆ ಕೇವಲ 1-2 ಜನಾಂಗಕ್ಕೆ ಸೀಮಿತವಾಗಿಲ್ಲ. ವಿವಿಧ ಜಾತಿ, ಜನಾಂಗ, ಸಮುದಾಯದ ಮಂದಿ ಇಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಎಲ್ಲರನ್ನ ಪರಿಗಣನೆಗೆ ತೆಗೆದುಕೊಳ್ಳುವ ಅಗತ್ಯವಿದೆ. ಪರಿಶಿಷ್ಟರು, ಹಿಂದುಳಿದ ವರ್ಗದವರು, ಮಲಯಾಳ ಸಮಾಜದವರು, ಕೊಡವ ಭಾಷಿಕ ಸಮುದಾಯಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು ಸೇರಿದಂತೆ ಇಲ್ಲಿರುವ ಎಲ್ಲರೂ ನೆಮ್ಮದಿಯ ಬದುಕನ್ನು ಸಾಗಿಸಬೇಕಾಗಿದೆ. ಕೆಲವರಿಂದ ಇತರರಿಗೆ ಸಮಸ್ಯೆ ಆಗಬಾರದು. ಯಾರೂ ಕೆದಕುವ ರೀತಿಯ ವರ್ತನೆಯನ್ನ ತೋರಬಾರದು. ಕಾನೂನು ಮತ್ತು ಸಂವಿಧಾನ ಶ್ರೇಷ್ಠವಾಗಿದ್ದು ಕಾನೂನು ಮುರಿದರೆ ಸಹಿಸಲು ಸಾಧ್ಯವಿಲ್ಲ ಅಂತ ಎಸ್ ಪೊನ್ನಣ್ಣ ಸ್ಪಷ್ಟಪಡಿಸಿದ್ದಾರೆ. ನಮಸ್ಕಾರ. ಕಳೆದ 1 ತಿಂಗಳಿಂದ ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಆರೋಪ ಪ್ರತಿ ಆರೋಪ, ಬಹಳ ಮುಖ್ಯವಾಗಿ ಜನಾಂಗಗಳ ನಿಂದನೆ. ಇದು ಈಗಾಗಲೇ ನಾನು ಬಹಳಷ್ಟು ಸತಿ ಹೇಳಿದ್ದೇನೆ. ಒಬ್ಬ ಜನಪ್ರತಿನಿಧಿಯಾಗಿ ಮನಸ್ಸಿಗೆ ಅತ್ಯಂತ ನೋವು ಉಂಟು ಮಾಡುವಂತ ವಾತಾವರಣ ನಿರ್ಮಾಣ ಆಗಿದೆ. ನಾನು ಎಲ್ಲರಲ್ಲೂ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಶಾಂತಿಯನ್ನ ಕಾಪಾಡಿ. ಯಾಕಂದ್ರೆ ನಮಗೆಲ್ಲರಿಗೂ ಕೂಡ ಶಾಂತಿಯುತವಾದಂತ ಜೀವನ ಸಾಗಿಸಬೇಕು, ನೆಮ್ಮದಿಯ ಬದುಕನ್ನ ಕಾಣಬೇಕು ಅಂತ ಹೇಳುವಂಥದ್ದೇ ಗುರಿ. ನಾನು ಮಾಧ್ಯಮದ ಮೂಲಕ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಒಂದು ಪ್ರಸ್ತಾವನೆಯನ್ನ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡೂ ಜನಾಂಗದ ನಾಯಕರು, ಅದು ಅರೆಭಾಷೆ ಹಾಗೂ ಕೊಡವರು ಜನಾಂಗದ ನಾಯಕರು, ಫೆಡರೇಷನ್ನ ಅಧ್ಯಕ್ಷರು ಮತ್ತು ವಿವಿಧ ಅಧಿಕೃತವಾಗಿ ಸ್ಥಾಪಿತವಾಗಿರುವಂತಹ ನೈಜ ಸಂಘಟನೆಗಳ ಮುಖಂಡರು ಜೊತೆಗೆ ಸೇರಿ ಸಂಧಾನದ ಮೂಲಕ, ಮಾತುಕತೆ ಮೂಲಕ ಇದನ್ನ ಬಗೆಹರಿಸೋದು ಸೂಕ್ತ. ಇದನ್ನ ಬಗೆಹರಿಸಲಿಕ್ಕೆ ಮತ್ತು ಈ ಸಂಧಾನದಲ್ಲಿ ಭಾಗಿಯಾಗಲಿಕ್ಕೆ ನಾನು ಕೂಡ ತಯಾರಾಗಿದ್ದೇನೆ. ತಾವೆಲ್ಲರೂ ಜೊತೆ ಸೇರಿದರೆ ನಾನು ಕೂಡ ಬಂದು ಇದನ್ನು ಶಾಂತಿಯುತವಾಗಿ ಒಂದು ಶಾಶ್ವತವಾಗಿ ಪರಿಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಮುಂದಾಗಲಿಕ್ಕೆ ನಾನು ತಯಾರಾಗಿದ್ದೇನೆ ಅಂತ ಕೂಡ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಕೊಡಗು ಜಿಲ್ಲೆಯಲ್ಲಿ 7 ಲಕ್ಷಕ್ಕಿಂತ ಹೆಚ್ಚು ಜನ ವಾಸವಾಗಿರುತ್ತದೆ. ಅದು ಕೇವಲ 1 ಅಥವಾ 2 ಜನಾಂಗಗಳಿಗೆ ಸೀಮಿತವಾದಂತಹ ಜಿಲ್ಲೆ ಅಲ್ಲ. ವಿವಿಧ ಜನಾಂಗಗಳು, ಜಾತಿ, ಧರ್ಮ ಎಲ್ಲವನ್ನು ಪಾಲನೆ ಮಾಡಿ ಶಾಂತಿಯುತವಾಗಿ ಜೀವನವನ್ನ, ಬದುಕನ್ನ ನಡೆಸ್ತಾ ಇರುವಂತಹ ಜನಾಂಗದ ಜನ ಅಲ್ಲಿ ವಾಸವಿದ್ದಾರೆ. ಅದರಿಂದ ಎಲ್ಲರನ್ನೂ ಕೂಡ ನಾವು ಗಣನೆಗೆ ತಗೋಬೇಕು. ಅಲ್ಲಿ ದಲಿತರಿರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ, ಮಲಯಾಳಿ ಮಾತಾಡುವಂತವರಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು, ಜೈನು, ಬೌದ್ಧ ಧರ್ಮ ಎಲ್ಲವನ್ನ, ಹಿಂದುಳಿದ ವರ್ಗದವರಿರ್ಬೋದು, ಅನೇಕ ಸಣ್ಣ ಕೊಡವ ಭಾಷೆ ಮಾತಾಡುವಂತಹ ಭಾಷಿಕ ಸಮಾಜದವರಿರ್ಬೋದು, ಇವರೆಲ್ಲರೂ ಕೂಡ ಶಾಂತಿಯನ್ನ, ನೆಮ್ಮದಿಯನ್ನ ಕಾಪಾಡಿಕೊಂಡು ಅಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡು ಬಂದಿದ್ದಾರೆ. ದಯವಿಟ್ಟು ನಾನು ಮತ್ತೊಮ್ಮೆ ಮನವಿಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಎಲ್ಲರ ಶಾಂತಿಯನ್ನ ತೊಂದರೆ ಮಾಡುವಂತ ರೀತಿಯಲ್ಲಿ, ಕೆದಕುವಂತ ರೀತಿಯಲ್ಲಿ ಯಾರು ಕೂಡ ವರ್ತಿಸಬಾರದು. ಇದಕ್ಕೆ ಒಂದು ಶಾಂತಿಯುತವಾದಂತಹ ಪರಿಹಾರಕ್ಕೆ ತಾವು ಎರಡೂ ಜನಾಂಗದ ನಾಯಕರು ಮುಂದಾದರೆ ನಾನು ಕೂಡ ಅದರಲ್ಲಿ ಭಾಗಿಯಾಗಲಿಕ್ಕೆ ತಯಾರಾಗಿದ್ದೇನೆ. ಇದನ್ನ ನಾವು ಮಾತುಕತೆಯ ಮೂಲಕ ಬಗೆಹರಿಸೋಣ ಅಂತ ಹೇಳಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆ ಕಾನೂನು, ಸಂವಿಧಾನ ಇದಕ್ಕೆ ಮೇಲೆ ಯಾರು ಕೂಡ ಇಲ್ಲ. ನಮ್ಮ ಸಂವಿಧಾನವೇ ಶ್ರೇಷ್ಠ, ನಮ್ಮ ಕಾನೂನೇ ಶ್ರೇಷ್ಠ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾನೂನಿನ ಮುರಿಯುವಂತ ಪ್ರಯತ್ನ ಮಾಡಿದ್ರೆ ಯಾರನ್ನೂ ಕೂಡ ನಾವು ಸಹಿಸೋದಿಲ್ಲ. ಶಾಂತಿಯನ್ನ ಕೆದರುವಂತ ಕೃತ್ಯಕ್ಕೆ ಕೈ ಹಾಕಿದ್ರು ಕೂಡ ನಾವು ಸಹಿಸೋದಿಲ್ಲ ಅಂತ ಕೂಡ ಹೇಳುವಂತ ಸಂದೇಶವನ್ನ ಇವತ್ತು ಕಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ನಾನೆಲ್ಲರಲ್ಲೂ ಮನವಿಯನ್ನು ಮಾಡ್ತೇನೆ. ಶಾಂತಿಯನ್ನ ಕಾಪಾಡೋಣ, ನೆಮ್ಮದಿಯನ್ನ ಕಾಪಾಡೋಣ. ಅನೇಕ
ಜನರು ವಾಸವಾಗಿದ್ದಾರೆ. ಅದರಿಂದ ಈ ಸಮಸ್ಯೆಯನ್ನ ಬೇರೆಯವರ ಸಮಸ್ಯೆ ಕೂಡ ಆಗಿ ಇವತ್ತು ಉದ್ಭವ ಆಗಿದೆ. ಇದನ್ನು ಬಗೆಹರಿಸೋದು ಸೂಕ್ತ. ದಯವಿಟ್ಟು ಈ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಮುಂದಾಗಿ ಅಂತ ಕೇಳಿಕೊಂಡು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ನಮಸ್ಕಾರ.